ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ರಿಯಲ್ಮಿ ಕಂಪನಿಯ Realme X2 ಮೊಬೈಲ್ ಅನ್ನು ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ನ ಫ್ರಂಟ್ ಸೈಡಲ್ಲಿ ನಿಮಗೆ ಈ ಕೆಲವು ಇಂಪಾರ್ಟೆಂಟ್ ಫೀಚರ್ಸನ್ನು ಮೆನ್ಷನ್ ಮಾಡಿದರೆ, ಫಸ್ಟು ಒಂದು 64 ಮೆಗಾಪಿಕ್ಸಲ್ನ ಕ್ಯಾಮ್ರಾ ಇರ್ಬೋದು, Snapdragon 730G ಪ್ರೊಸೆಸರ್ ಇರ್ಬೋದು ಮತ್ತು 30 ವ್ಯಾಟ್ನ ವೂಕ್ ಚಾರ್ಜರ್ ಇರ್ಬೋದು. ಸೊ ಬಾಕ್ಸ್ನ ಹಿಂದ್ಗಡೆ ಇನ್ನೂ ಕೆಲವು ಮೊಬೈಲ್ನ ರಿಲೇಟೆಡ್ ಇನ್ಫಾರ್ಮೇಷನ್ಸನ್ನು ಅವರು ಮೆನ್ಷನ್ ಮಾಡಿದರೆ, ಮತ್ತು ಬಾಕ್ಸ್ನ ಈ ಸೈಡಿಗೆ ಬಂದವಾಗ ಇದರ ಈ ಫೀಚರ್ಸ್ ಆಗಿರ್ಬೋದು, ಒಂದು MRP ಮತ್ತು ಬಾಕ್ಸ್ನ ನೆಟ್ ಕಂಟೆಂಟ್ಸನ್ನು ಅವರು ಕೂಡ ಮೆನ್ಷನ್ ಮಾಡಿದರೆ, ಅವರು ಹೇಳಿದ ಪ್ರಕಾರ ಒಂದು ಫೋನ್ ಇದೆ ಅಂತೆ, ಒಂದು ಚಾರ್ಜರು, ಒಂದು ಡಾಟಾ ಕೇಬಲ್, ಒಂದು ಸಿಮ್ ಎಜೆಕ್ಟರ್ ಟೂಲ್, ಒಂದು ಗೈಡು, ಸೇಫ್ಟಿ ಗೈಡು, ಒಂದು ಪ್ರೊಟೆಕ್ಟಿವ್ ಕೇಸ್ ಇದೆ ಅಂತ ರಿಯಲ್ಮಿ ಕಂಪ್ನಿಯವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಮೊಬೈಲ್ನಲ್ಲಿ ತಕ್ಷಣ ನಾವು ಇವಾಗ ಮೊಬೈಲ್ನ ಬಾಕ್ಸನ್ನು ತೆಗೆಯೋಣ ಗಾಯ್ಸ್. ಸೊ ಬಾಕ್ಸ್ ತೆಗೆದ ನಂತರ ನಿಮಗೆ ಲೆಟ್ಸ್ ಎಂಬ್ರಾಸ್ ಅ ನ್ಯೂ ಜರ್ನಿ ಅಂತ ಅವರು ಒಂದು ಟ್ಯಾಗ್ ಲೈನನ್ನು ಹಾಕಿದ್ದಾರೆ. ಸೊ ಈ ಪಾರ್ಟನ್ನು ತೆಗೆದು ನಾವೀಗ ಸೈಡಿಗೆ ಇಡೋಣ. ಸೊ ಇದನ್ನು ತೆಗೆದವಾಗ ನಿಮಗೆ ಇಲ್ಲಿ ಮೊಬೈಲ್ ಕಾಣಿಸ್ತಾ ಇದೆ. ಸೊ ಮೊಬೈಲನ್ನು ಕೂಡ ನಾವು ಸೈಡಿಗೆ ಇಡೋಣ ಮತ್ತು ಬಾಕ್ಸ್ನಲ್ಲಿ ಏನೆಲ್ಲ ಇದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡೋಣ. ಸೊ ಈ ಪಾರ್ಟನ್ನು ತೆಗೆದು ಕೂಡಲೇ ನಿಮಗೆ ಇಲ್ಲಿ ಒಂದು ಚಾರ್ಜರ್ ಇಟ್ಟಿದ್ದಾರೆ, 30 ವ್ಯಾಟ್ನ ಚಾರ್ಜರ್. ಸೊ ಅಂದರೆ ನಿಮ್ಮ ಮೊಬೈಲ್ ಕೇವಲ 1 ಗಂಟೆಗಳಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಸೊ ಒಂದು ಒಳ್ಳೆಯ ಟೆಕ್ನಾಲಜಿಯನ್ನು ಇಲ್ಲಿ ಅವರು ಯೂಸ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಚಾರ್ಜಿಂಗ್ ಮಾಡಲು ಒಂದು ಡಾಟಾ ಕೇಬಲ್, ಒಳ್ಳೆಯ ಕ್ವಾಲಿಟಿಯ ಟೈಪ್ ಸಿ ಡಾಟಾ ಕೇಬಲ್ ಇಟ್ಟಿದ್ದಾರೆ. ನಂತರ ಒಂದು ಸಿಮ್ ಎಜೆಕ್ಟರ್ ಟೂಲ್, ನಿಮಗೆ ಮೆಮೊರಿ ಕಾರ್ಡ್ ಮತ್ತು ಸಿಮ್ ಕಾರ್ಡ್ ಹಾಕಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇಲ್ಲೊಂದು ಸಣ್ಣ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಏನೆಲ್ಲ ಇದೆ ಅಂತ ಸ್ವಲ್ಪ ಚೆಕ್ ಮಾಡೋಣ. ಸೊ ಅವ್ರು ಹೇಳಿದಾಗೆ ಈ ಬಾಕ್ಸ್ನಲ್ಲಿ ಒಂದು ಕ್ವಿಕ್ ಗೈಡ್ ಇದೆ. ಸೊ ಮೊಬೈಲ್ನ ಮಾಡೆಲ್ ನಂಬರ್ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಗೈಡ್ ಕೂಡ ಇಟ್ಟಿದ್ದಾರೆ ಮೊಬೈಲ್ ಬಗ್ಗೆ. ಮತ್ತು ಒಂದು ಒಳ್ಳೆಯ ಕ್ವಾಲಿಟಿಯ ಬ್ಯಾಕ್ ಕವರ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ತಕ್ಷಣ ನಾವೀಗ ಮೊಬೈಲ್ನ ಕ್ವಾಲಿಟಿ ಕೂಡ ಚೆಕ್ ಮಾಡೋಣ. ಸೊ ಮೊಬೈಲ್ನ ಈ ಕವರ್ನ ಕೂಡ ನಾನಿವಾಗ ತೆಗಿತಾ ಇದ್ದೀನಿ. ಸೊ ಕವರ್ನ ಕೂಡ ಸೈಡ್ಗೆ ಇಡ್ತೀನಿ. ಸೊ ಮೊಬೈಲ್ ನೀವು ನೋಡ್ತಾ ಇದ್ದಾರೆ ಗಾಯ್ಸ್, ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಗೊರಿಲ್ಲಾ ಗ್ಲಾಸ್ 5ಇಂದ ಪ್ರಿಪೇರ್ ಮಾಡಿದ್ದಾರೆ. ಮತ್ತು ನೀವು ನೋಡ್ತಾ ಇದ್ದರೆ ಇಲ್ಲಿ 4 ಕ್ಯಾಮ್ರಾ, 64 ಮೆಗಾಪಿಕ್ಸಲ್ನ 4 ಕ್ಯಾಮ್ರಾ ಇದೆ. ನಿಮಗೆ DSLR ಬೇಡವೇ ಬೇಡ ಮತ್ತು ಗ್ಲಾಸಿಂದ ಈ ಮೊಬೈಲ್ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಈ ಪಾರ್ಟಲ್ಲಿ ಸಿಮ್ ಮತ್ತು ಮೆಮರಿ ಕಾರ್ಡ್ ಕೂಡ ಹಾಕ್ಬೋದು. ಇದು ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಡೌನ್ ಬಟನ್, ಮತ್ತು ಇದು ಪವರ್ ಆನ್ ಆಫ್ ಬಟನ್, ಮತ್ತು ಮೇಲ್ಗಡೆ ಒಂದು ಮೈಕ್ರೋಫೋನ್ ಇಟ್ಟಿದ್ದ ಮೈಕ್ರೋಫೋನ್ ಹಾಕಿದ್ದಾರೆ. ಮತ್ತು ಕೆಳಗಡೆ ನಿಮಗೆ ಒಂದು ಹೆಡ್ಫೋನ್ ಜಾಕ್ ಇದೆ, ಒಂದು ಟೈಪ್ ಸಿ ಚಾರ್ಜರು, ಇನ್ನೊಂದು ಸ್ಪೀಕರ್ ಗ್ರಿಲ್ ಇದೆ. ಸೊ ಈ ಮೊಬೈಲ್ ಇನ್ನೊಂದು ಫೀಚರ್ ಅಂತ ಹೇಳಿದರೆ ಡಾಲ್ಬಿ ಅಟ್ಮಾಸ್. ಸೊ ಡಾಲ್ಬಿ ಅಟ್ಮಾಸಿಂದ ನಿಮ್ಮ ಮೊಬೈಲ್ನ ಸೌಂಡ್ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಮತ್ತು ಫ್ರಂಟ್ ಸೈಡ್ ನಿಮಗೆ ಈ ರೀತಿ ಕಾಣ್ತಾ ಇದೆ. ಸೊ ಬ್ಯಾಕ್ ಸೈಡ್ ಅಂತೂ ಇದರ ವೈಟ್ ಕಲರ್, ಪರ್ಲ್ ವೈಟ್ ಕಲರ್, ಸೊ ಪಳ ಅಂತ ಹೊಳಿತಾ ಇದೆ. ಸೊ ಮೊಬೈಲ್ ನಿಮಗೆ ಇಷ್ಟ ಆಗಿದರೆ ನಾನು ಇದರ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಫ್ಲಿಪ್ಕಾರ್ಟ್ನಿಂದ ಈ ಮೊಬೈಲನ್ನು ಪರ್ಚೇಸ್ ಮಾಡ್ಬೋದು.